ಎಸ್ ಸಿದ್ಧಗಂಗಾ ಶ್ರೀಗಳು ನಾರ್ಮಲ್ ಆಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ. ರಕ್ತ ಪರೀಕ್ಷೆಯ ವರದಿ ಬರಬೇಕಾಗಿದೆ. ಎಂದಿನಂತೆ ರುಟೀನ್ ಬ್ಲಡ್ ಚೆಕಪ್ ಅನ್ನು ಇವತ್ತು ಕೂಡ ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನು ಶ್ರೀಗಳಿಗೆ ಮಾಡಲಾಗಿದೆ. ಸೊ ವರದಿ ನೋಡಿದ ಬಳಿಕ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿದ್ದಾರೆ. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ. ಸೊ ಏನು ಬೆಳಗ್ಗೆ ಏರುಪೇರಾಗಿತ್ತು, ಸೊ ಎಲ್ಲವೂ ಕೂಡ ನಾರ್ಮಲ್ ಕಂಡೀಷನ್ನಲ್ಲಿ ಇದೆ ಅನ್ನೋದನ್ನು ಡಾಕ್ಟರ್ ತಿಳಿಸಿದ್ದಾರೆ. ಸೊ ಇನ್ನು ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ರಕ್ತ ಪರೀಕ್ಷೆ ವರದಿ ನೋಡಿ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಏನಾಗಿದೆ ಶ್ರೀಗಳಿಗೆ ಅನ್ನೋದನ್ನು ಡಾಕ್ಟರ್ ಪರಮೇಶ್ ತಿಳಿಸಿದ್ದಾರೆ. ಕಳಿಸಿದೀವಿ, ಇನ್ನು ರಿಪೋರ್ಟ್ ಬಂದಿಲ್ಲ. ಈಗ ಬರುತ್ತೆ ಅಲ್ಲ ಉಸಿರಾಟದ ತೊಂದರೆ ಹಂಗೆ ಇತ್ತಲ್ಲ. ಮತ್ತೆ ರಿಪೋರ್ಟ್ಸ್ ನೆಲ್ಲ ನೋಡ್ಕೊಂಡು ಅದನ್ನ ನಾನು 10 ನಿಮಿಷದಲ್ಲಿ ಬಂದು ಹೇಳ್ತೀನಿ. ಅಲ್ಲ ಅದು ಇದ್ದೇ ಇದೆ, ಕಫದ ಗೊತ್ತಲ್ಲ, ಇದ್ದೇ ಇದೆ. ಇನ್ನು 10 ಮಿನಿಟ್ಸ್ ಅಲ್ಲಿ ಎಲ್ಲ ರಿಪೋರ್ಟ್ಸ್ ನೋಡ್ಬಿಟ್ಟು ಬಂದು ನಾನು ರಾತ್ರಿ ಇಲ್ಲೇ ಇದ್ನಲ್ಲ. ಈಗ ಹೋಗಿದ್ದು ನಾನು ಈಗ 6 ಗಂಟೆಗೆ ಇಲ್ಲೇ ನೋಡಿದ್ರು. ಬರ್ತೀನಿ, ಇನ್ನು 10 ನಿಮಿಷದಲ್ಲಿ ಬಂದೆಲ್ಲ ಹೇಳ್ತೀನಿ. ಅದನ್ನೆಲ್ಲ ಕಳಿಸಿದೀವಿ, ಇನ್ನು ರಿಪೋರ್ಟ್ ಬಂದಿಲ್ಲ. ಈಗ ಬರುತ್ತೆ ಅಲ್ಲ ಉಸಿರಾಟದ ತೊಂದರೆ ಹಂಗೆ ಇತ್ತಲ್ಲ. ಮತ್ತೆ ರಿಪೋರ್ಟ್ಸ್ ನೆಲ್ಲ ನೋಡ್ಕೊಂಡು ಅದನ್ನ ನಾನು 10 ನಿಮಿಷದಲ್ಲಿ ಬಂದು ಹೇಳ್ತೀನಿ. ಅಲ್ಲ ಅದು ಇದ್ದೇ ಇದೆ, ಕಫದ ಗೊತ್ತಲ್ಲ, ಇದ್ದೇ ಇದೆ. ಇನ್ನು 10 ಮಿನಿಟ್ಸ್ ಅಲ್ಲಿ ಎಲ್ಲ ರಿಪೋರ್ಟ್ಸ್ ನೋಡ್ಬಿಟ್ಟು ಬಂದು ನಾನು ರಾತ್ರಿ ಇಲ್ಲೇ ಇದ್ನಲ್ಲ. ಈಗ ಹೋಗಿದ್ದು ನಾನು ಈಗ 6 ಗಂಟೆಗೆ ಇಲ್ಲೇ ನೋಡಿದ್ರು. ಬರ್ತೀನಿ, ಇನ್ನು 10 ನಿಮಿಷ. ಎಸ್ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿರೋದ್ರಿಂದ ಸ್ವಲ್ಪ ಆತಂಕದ ವಾತಾವರಣ ಇದ್ದೇ ಇರುತ್ತೆ ಖಂಡಿತವಾಗಿ. ಹಾಗಾಗಿ ಸಿದ್ಧಗಂಗಾ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ಮಾರ್ಗಗಳನ್ನು ಡೈವರ್ಟ್ ಮಾಡಲಾಗಿದೆ. ಯಾಕೆಂದರೆ ಸಾಕಷ್ಟು ದಾರಿಗಳಿದ್ದಾವೆ ಸಿದ್ಧಗಂಗಾ ಮಠಕ್ಕೆ ಬರೋದಕ್ಕೆ. ಸೊ ಹಾಗಾಗಿ ಸಿದ್ಧಗಂಗಾ ಮಠಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ ಕೆಲವು ಸಮಯಗಳವರೆಗೆ. ಇನ್ನು ಬೆಂಗಳೂರಿನಿಂದ ಸಂಪರ್ಕಿಸುವಂತಹ ವಾಹನ ಸಂಚಾರ ಮಾರ್ಗವನ್ನು ಬದಲು ಮಾಡಲಾಗಿದೆ. ಹಾಗೆಯೇ ಸಿದ್ಧಗಂಗಾ ಮಠದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. ನಗರದ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸೊ ಇದೀಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್. ಸೊ ಇಲ್ಲಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಕೊಂಚ ಏರುಪೇರಾಗಿರೋದ್ರಿಂದ ಈಗಷ್ಟೇ ಡಾಕ್ಟರ್ ಪರಮೇಶ್ ಮಾತನಾಡಿದ್ರು ನೋಡಿದ್ರಿ. ಇನ್ನು 10 ನಿಮಿಷದಲ್ಲಿ ನಾನು ಮಠಕ್ಕೆ ವಾಪಸ್ ಬರ್ತೇನೆ. ರಾತ್ರಿಯಿಂದ ಕೂಡ ಇಲ್ಲೇ ಇದೆ. ಉಸಿರಾಟ ಸಮಸ್ಯೆ ಆಗಿದ್ದು ನಿಜ, ಕಫ ಇರುವಂಥದ್ದು ನಿಜ. ಆದರೆ ಶ್ರೀಗಳು ಸ್ಟೇಬಲ್ ಆಗಿದ್ದಾರೆ. ಸೊ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇನ್ನು 10 ನಿಮಿಷದಲ್ಲಿ ಆ ರಿಪೋರ್ಟ್ಸ್ ಏನು ಬರುತ್ತೆ, ಎಲ್ಲ ರಿಪೋರ್ಟ್ಸ್ಗಳು ಬ್ಲಡ್ ರಿಪೋರ್ಟ್ ಸೇರಿದ ಹಾಗೆ ಎಲ್ಲವನ್ನೂ ಕೂಡ ನಾವು ವಾಪಸ್ ತೆಗೆದುಕೊಂಡು ಬಂದ ನಂತರ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ. ಎಸ್, ಇದು ಬಂಡೇಪಾಳ್ಯದ ಕಡೆಯಿಂದ ಹೋಗುವಂತಹ ಮಾರ್ಗ. ಸೊ ಅದನ್ನು ಕೂಡ ಬಂದ್ ಮಾಡಲಾಗಿದೆ. ಸಾಕಷ್ಟು ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಶ್ರೀಗಳ ದರ್ಶನ ಮಾಡಬೇಕು ಅಂತ. ಆದರೆ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲವನ್ನು ಕೂಡ ಮಠಕ್ಕೆ ಇರುವಂತಹ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಎಸ್, ವಾಹನ ಸಂಚಾರ ಮಾರ್ಗವನ್ನು ಬದಲು ಮಾಡಲಾಗಿದೆ. ಈಗ ಶ್ರೀಗಳಿಗೆ ಚೇತರಿಕೆಯನ್ನು ಕಾಣೋದಕ್ಕೋಸ್ಕರ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್ ಮಠದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಡಾಕ್ಟರ್ ಹೇಳೋ ಪ್ರಕಾರ ಶ್ರೀಗಳು ಸ್ಟೇಬಲ್ ಆಗಿದ್ದಾರೆ. ಆದರೆ ರಾತ್ರಿ ಸ್ವಲ್ಪ ಕೊಂಚ ಮಟ್ಟಿನ, ಅಂದರೆ ಬೆಳಗಿನ ಜಾವ ಕೊಂಚ ಮಟ್ಟಿನ ಏರುಪೇರು ಕಂಡುಬಂತು ಆರೋಗ್ಯದಲ್ಲಿ ಅಂತ. ಸೊ ಒಟ್ಟಾರೆ ಏನು ಮಾಹಿತಿ ಇದೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ ಅಂತ? ಗುರುಪ್ರಸಾದ್, ಈಗ ಏನಂದರೆ ತುಮಕೂರಿನ ನಗರದಾದ್ಯಂತ ಸೇರಿ ಇಡೀ ಜಿಲ್ಲೆಯಲ್ಲಿದೆ ಅಲ್ಲಿ ಸಂಪೂರ್ಣವಾಗಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತುಮಕೂರಿನಲ್ಲಿ ಏನು ಈಗ ಬೆಳಗಿನಿಂದ ಸುಮಾರು 20,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತುಮಕೂರು ನಗರಕ್ಕೆ ಬರತಕ್ಕಂಥ ಏನು ಎಲ್ಲ ಮಾರ್ಗಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈಗ ತುಮಕೂರಲ್ಲಿ ಈಗೇನು ನಾವು ನೋಡ್ತಾ ಇರ್ಬೋದು, ಈಗ IG ಕೂಡ ತುಮಕೂರಿಗೆ ಸಿದ್ಧಗಂಗಾ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ತುಮಕೂರು ಜಿಲ್ಲಾ ಸುತ್ತಮುತ್ತನ 5-6ಕ್ಕೂ ಹೆಚ್ಚು ಜಿಲ್ಲೆಗಳ ಪೊಲೀಸ್ SPಗಳನ್ನು ಇಲ್ಲಿ ಕರೆಸಿಕೊಳ್ಳಲಾಗಿದೆ. ಮತ್ತೆ ಏನು ಸಾಕಷ್ಟು ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಏನು ಡಾಕ್ಟರ್ ಪರಮೇಶ್ವರ್ 2 ಬಾರಿ ಏನು ಶ್ರೀಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ. ಮೊದಲು ರಕ್ತದ ಉಸಿರಾಟದಲ್ಲಿ ಏರ್ಪೇರು ಆಗಿತ್ತು ಅನ್ನೋದನ್ನ ಹೇಳಿದ್ರು. ಆದ ನಂತರ ಈಗ ಅವರು ಏನು ಮತ್ತೆ ಇನ್ನೊಂದು ಸಾರಿ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಈಗ ಒಂದು ಏನಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಎಂದೂ ಇಲ್ಲದಂತ ಬಿಗಿ ಭದ್ರತೆಯನ್ನ ಇಲ್ಲಿ ಹಾಕಲಾಗಿದೆ. ನಾವು ನೋಡಬಹುದು ಸಿದ್ಧಗಂಗಾ ಮಠದ ಅಂದ್ರೆ ಮಾಧ್ಯಮಗಳು ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿ
ಸುಮಾರು 300 ಮೀಟರ್ ದೂರದಷ್ಟು ಮಾಧ್ಯಮಗಳು ಕೂಡ ದೂರ ಇಡಲಾಗಿದೆ. ಮಠದಲ್ಲಿ ಏನು ಆಗ್ತಿದೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡೋಕೆ ಯಾರೂ ಸಿದ್ಧರಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಆತಂಕ, ಭಯ ಕಾಡ್ತಾನೆ ಇದೆ. ಮತ್ತೆ ದೂರದಿಂದ ಬರ್ತಕ್ಕಂಥ ಜನರಿಗೆ ಶ್ರೀಗಳನ್ನು ನೋಡೋದಕ್ಕೆ ಏನು ಮೊನ್ನೆಯಿಂದ ಅವಕಾಶ ಮಾಡಿಕೊಡ್ಲಾಗಿತ್ತು, ಅಲ್ಲಿ ಅವಕಾಶ ಕೂಡ ಮಾಡಿಕೊಡ್ಲಾಗಿದೆ ಗುರುಪ್ರಸಾದ್. ಓಕೆ ಯೋಗಿ, ಈಗ ಮೊನ್ನೆ ಮಾಧ್ಯಮದವರು ಏನು ಮಠದ ರಥ ನಿಲ್ಲಿಸ್ತಾ ಇದ್ರು, ಆ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅವರಿಗೆ ಜಾಗ ಕೊಡಲಾಗಿತ್ತು. ಆದರೆ ಈಗ ಗಮನಿಸಿದ್ರೆ ಆ ವೇದ ಸಂಸ್ಕೃತ ಪಾಠಶಾಲಕ್ಕೂ ಹೆಚ್ಚಿನ ದೂರ ನಿಯೋಜನೆ ಮಾಡಲಾಗಿದೆ. ಕಾರಣ ಏನು? ಯಾಕೆಂದರೆ ಅಲ್ಲಿ VIP ಗಳಿಗೆ ಮಾತ್ರ ಬರೋದಕ್ಕೆ ಜಾಗನ. ಸೊ ಇನ್ನು ಬೆಳಗಿನ ಜಾವ 3:30 ಸುಮಾರಿನಲ್ಲಿ ಲೋ BP ಆಗಿತ್ತು ಶ್ರೀಗಳಿಗೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೀಗಷ್ಟೇ ಡಾಕ್ಟ್ರು ಮಾತನಾಡ್ತಾ ಇದ್ರು, ಇನ್ನು 10 ನಿಮಿಷದಲ್ಲಿ ವಾಪಸ್ ಬರ್ತೀನಿ, ಎಲ್ಲ ಒಂದು ಮಾಹಿತಿಯನ್ನು ಹೇಳ್ತೀನಿ ಅಂತ. ಸೊ ಯಾರಿಗಾಗಿ ಕಾಯ್ತಾ ಇದ್ದಾರೆ ಅಂತ? ಗುರುಪ್ರಸಾದ್, ಇಲ್ಲಿ ಮಠದ ಒಳಗಡೆ ಈಗ ಸದ್ಯ ಏನಾಗ್ತಿದೆ ಅನ್ನೋದು ಮಾಧ್ಯಮಗಳು ಕೂಡ ಗೊಂದಲ, ಆತಂಕವನ್ನು ಸೃಷ್ಟಿ ಮಾಡೋ ವಾತಾವರಣದಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಯಾಕಂದ್ರೆ ಡಾಕ್ಟರು ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಈಗ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಅವರ ಮುಖದಲ್ಲಿ ಸ್ವಲ್ಪ ಆತಂಕ ಇದ್ದೇ ಇದೆ. ಹಾಗಾಗಿ ಏನು ಇಲ್ಲಿ VIP ಗಳಿಗೆ ಪ್ರತ್ಯೇಕ ವ್ಯವಸ್ಥೆನ ಕೂಡ ಮಾಡಲಾಗಿದೆ. ನಗರದಲ್ಲಿ ಪೊಲೀಸರ ಭದ್ರತೆಯನ್ನು ಹಾಕಲಾಗಿದೆ. ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳ ಮಾಡಲಾಗಿತ್ತು ಅಲ್ಲೆಲ್ಲ ಪೊಲೀಸರನ್ನ ಕೂಡ ಹಾಕಲಾಗಿದೆ. ಸುಮಾರು ಏನು ಇಲ್ಲಿ ಇನ್ನೂ ಯಾರೆಲ್ಲ ಬರ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲರೂ ಇಲ್ಲಿ ರಾಜಕಾರಣಿಗಳಿರ್ಬೋದು, ಏನು ಸದ್ಯದಲ್ಲಿ ಯಡಿಯೂರಪ್ಪ ಬರ್ತಾರೆ ಅನ್ನೋ ಮಾತಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಗುರುಪ್ರಸಾದ್. ಒಟ್ಟಾರೆ ಇಲ್ಲಿ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಾತ್ರ ಸ್ವಾಮೀಜಿಗಳು ನೋಡೋ ಅವಕಾಶ ಬಿಟ್ಟರೆ ಇನ್ನು ಮಾಧ್ಯಮಗಳಿಗಾಗಲಿ ಯಾರಿಗೇ ಆಗಲಿ ಅವಕಾಶ ಇಲ್ಲ. ಅದೇ ಕಿಟಕಿಯಿಂದ ಹಿಂಬಾಗಿ ಹಳೆ ಮಠದ ಕಿಟಕಿ ಮೂಲಕ ಶ್ರೀಗಳನ್ನು ನೋಡೋಕೆ ಅವಕಾಶ ಮಾಡಲಾಗಿದೆ. ನಾವು ನೋಡ್ಬೋದು ಅಲ್ಲಿ ಸಾಕಷ್ಟು ಜನರು ಹೋಗಿ ಭಕ್ತಾದಿಗಳು ಹಿಂದಿನ ಭಾಗದಲ್ಲಿ ಹೋಗ್ತಿರೋದು ನಾವು ನೋಡ್ಬೋದು. ಈಗ ಅಲ್ಲೂ ಕೂಡ ಒಂದಷ್ಟು ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಹಾಕಲಾಗಿದೆ ಗುರುಪ್ರಸಾದ್. ಓಕೆ ಯೋಗಿ, ಆ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಜನ ಹೋಗ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ ಅವ್ರನ್ನ. ಬಟ್ ಆರೋಗ್ಯ ಸ್ಟೇಬಲ್ ಆಗಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಯಾಕೆ ಈ ರೀತಿಯಾದಂಥ ವಾತಾವರಣ ಅಂತಂದರೆ ಎಲ್ರಿಗೂ ಒಂದು ರೀತಿಯ ಭಯ, ಆತಂಕ ಶುರುವಾಗೇ ಆಗುತ್ತೆ, ಶ್ರೀಗಳಿಗೆ ಏನಾಯಿತು ಅನ್ನುವಂಥ ಆತಂಕ. ಸೊ ಈಗ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ವಾಹನಗಳನ್ನು ಕೂಡ ಡೈವರ್ಟ್ ಮಾಡಿದ್ದಾರೆ. ಮಠಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅನೇಕ ರಸ್ತೆಗಳೇನಿದೆ ಅದನ್ನು ಬಂದ್ ಮಾಡಲಾಗಿದೆ ಅನ್ನುವಂಥದ್ದು. ಯಾಕೆಂದರೆ ಈಗಾಗಲೇ ಬಂಡೆಪಾಳ್ಯದ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಆ ಒಂದು ಗೇಟ್ ಏನಿದೆ, ರೈಟ್ ಸೈಡ್ ಗೇಟು, ಅದನ್ನು ಕೂಡ ಬಂದ್ ಮಾಡಿ ಅಲ್ಲಿ ಸೆಂಟ್ರಿಯನ್ನು ಅಂದರೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸೊ ಇದು ಒಂದು ರೀತಿಯ ಬಿಸಿ ವಾತಾವರಣವನ್ನು ಉಂಟು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಯಾವೆಲ್ಲ ಏರಿಯಾಗಳನ್ನು, ಯಾವೆಲ್ಲ ರೂಟ್ಗಳನ್ನು ಚೇಂಜ್ ಮಾಡಲಾಗಿದೆ ಅಂತ ಯೋಗೇಶ್? ಗುರುಪ್ರಸಾದ್, ಸಾಕಷ್ಟು ಮಾರ್ಗ ಬದಲಾವಣೆ ಮಾಡಿದೆ. ಬಂಡೆಪಾಳ್ಯದ ಮಠಕ್ಕೆ ಬಂಡೆಪಾಳ್ಯ ಗೇಟನ್ನು ಸಂಪೂರ್ಣ ಮುಚ್ಚಲಾಗಿದೆ. ನಾವು ನೋಡುವ ಈಗ ಶಾಮಿನ ಕೂಡ ತರಿಸಲಾಗ್ತಾ ಇದೆ. ಅಂದರೆ ಇಷ್ಟು ಮಾಧ್ಯಮಗಳಿಗೆ 1.5 ತಿಂಗಳು ಇದ್ರೂ ಕೂಡ ಇದು ಒಂದು ವ್ಯವಸ್ಥೆಯನ್ನು ಮಾಡಲಾಗಿರಲಿಲ್ಲ. ಆದರೆ ಈಗ ಶಾಮಿನ ಕೂಡ ಬರ್ತಾ ಇದೆ. ಇಲ್ಲಿ ಏನು ಬಂಡೆಪಾಳ್ಯ ಸೇರಿದಂತೆ ದಾಬಸ್ಪೇಟೆ, ಶಿರಾ ಮತ್ತು ಏನು ದಾಬಸ್ಪೇಟೆಯಿಂದ ಬರ್ತಾ ಜನರಿಗೆ ಕುಣಿಗಲ್ ಮಾರ್ಗವಾಗಿ ಹೋಗೋ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಭಾರಿ ವಾಹನಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ತುಮಕೂರು ನಗರಕ್ಕಿಂತ ಬಂದರೆ ನಗರದಿಂದ ದೇವರಾಯನದುರ್ಗದಿಂದ ದಾಬಸ್ಪೇಟೆಯಿಂದ ಬೆಂಗಳೂರಿಗೆ ಹೋಗೋ ಒಂದು ಮಾರ್ಗ ಕಲ್ಪಿಸಲಾಗಿದೆ. ಇನ್ನು ಹೈವೇಯಿಂದ ಅಂದರೆ ಜಾಸ್ ಟೋಲ್ ಗೇಟಿಂದ ಕುಣಿಗಲ್ ಗುಬ್ಬಿ ಗೇಟಿಂದ ಗುಬ್ಬಿ ಮತ್ತು ಶಿವಮೊಗ್ಗ ಹೋಗೋ ರಸ್ತೆ ಕಲ್ಪಿಸಲಾಗಿದೆ. ಅಲ್ಲಿಂದ ಮತ್ತೆ ಅದೇ ಕುಣಿಗಲ್ ಗೇಟಿಂದ ನೇರವಾಗಿ ಕುಣಿಗಲ್ಗೆ ಹೋಗೋ ಒಂದು ವ್ಯವಸ್ಥೆ ಕೂಡ ಪೊಲೀಸರು ಡೈವರ್ಟನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದು 10 ಗಂಟೆ ನಂತರ ಬಹುಶಃ ಎಲ್ಲವೂ ಒಂದು ಭಾರಿ ವಾಹನಗಳು ಸೇರಿದಂತೆ ನಗರ ಸಂಪೂರ್ಣ ಸ್ತಬ್ಧ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಗುರುಪ್ರಸಾದ್. ಓಕೆ ಯೋಗೇಶ್, ಈಗ ಅಲ್ಲಿನ ವಾತಾವರಣವನ್ನು ಗಮನಿಸಿದರೆ, ಯಾಕೆಂದರೆ ಬೆಳಗ್ಗೆ ಇವತ್ತು ಸೋಮವಾರ, ಹಾಗೆಯೇ ಶಾಲೆಗಳು ಎಂದಿನಂತೆ ಆರಂಭ ಆಗಬೇಕಾಗಿತ್ತು ಬೆಳಗ್ಗೆ 7 ಗಂಟೆಗೆ. ಯಾಕೆಂದರೆ 10th ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ಕೂಡ ನಡೀತಾ ಇದೆ. ಆ ಎಲ್ಲ ಘಟನೆಗಳು ಅಥವಾ ಆ ಎಲ್ಲ ತರಗತಿಗಳು ಪ್ರಾರಂಭ ಆದ್ವಾ? ಎಂದಿನಂತೆ ಇದೆಯಾ ಮಠದ ವಾತಾವರಣ, ಅದನ್ನು ಹೊರತುಪಡಿಸಿದ್ರೆ ಅಂತ? ಗುರುಪ್ರಸಾದ್, ಏನಂದರೆ ನಾವು ಮಠದಲ್ಲಿ ಯಾವಾಗ ಬಂದರೂ ಕೂಡ ಮೊದಲು ನಮಗೆ ಕಾಣಿಸೋದು ಮಕ್ಕಳು. ಅಂದರೆ ಮಕ್ಕಳು ಮಠದ ತುಂಬ ಓಡಾಡ್ಕೊಂಡಿದ್ರು. ಈಗ ನೋಡಿದ್ರೆ ಮಠ ಸಂಪೂರ್ಣವಾಗಿ ಖಾಲಿಯಾಗಿದೆ. ಯಾಕೆಂದರೆ ಇಷ್ಟೊತ್ತಿಗಾಗಲೇ ಮಕ್ಕಳು ಶಾಲೆಗೆ ಬರ್ತಿದ್ರು, ಮತ್ತು ಸಂಸ್ಕೃತ ಪಾಠಶಾಲೆಗೆ ಹೋಗ್ತಿದ್ರು. ಹಾಗಾಗಿ ಎಲ್ಲವೂ ಖಾಲಿಯಾಗಿದೆ. ಮಕ್ಕಳನ್ನು ಕೂಡ ಹೊರಗಡೆ ಬಿಟ್ಟಿಲ್ಲ. ಯಾಕೆಂದರೆ ಮಕ್ಕಳು ಕೂಡ ಅಲ್ಲಿ ಇದ್ದಾರೆ. ಮಕ್ಕಳು ಇಷ್ಟೊತ್ತಿಗಾಗಲೇ ಬಂದು ನಾವು ಸಹಜವಾಗಿ ಲೈವ್ ಅಥವಾ ತೋರಿಸೋ ಸಂದರ್ಭದಲ್ಲಿ ನಮ್ಮನ್ನು ತಳ್ಳಿ ನಿಂತ್ಕೊಂಡು ಮಕ್ಕಳು ಮೇಲೆ ಹೇಗಿರ್ತಾ ಇದ್ರು, ಮತ್ತು ಅವರು ಟಿವಿಯಲ್ಲಿ ಕಾಣಿಸ್ಕೊಂಡು ಕಾತುರ್ತಾ ಇದ್ರು. ಆದರೆ ಆ ಥರದ ಮಕ್ಕಳು ಕೂಡ ಇಲ್ಲಿ ಯಾರೂ ಕಾಣ್ತಿಲ್ಲ. ಯಾಕೆಂದರೆ ಇಲ್ಲಿ ಹೆಚ್ಚು ಪೊಲೀಸ್ ಭದ್ರತೆ ಬಿಟ್ಟರೆ, ಸರ್ಪ ಕಾವಲು ಬಿಟ್ಟರೆ ಬೇರೇನು ಕಾಣ್ತಿಲ್ಲ. ಪೊಲೀಸರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಒಟ್ಟಲ್ಲಿ ಈ ಡಾಕ್ಟರ್ ಬಂದ ನಂತರ ಏನಾಗಿದೆ ಒಳಗೆ ಅನ್ನೋದು ಸತ್ಯಾಂಶ ಹೊರಗಡೆ ಬರಬೇಕಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಯೋಗೇಶ್. ಮಾಹಿತಿಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಎಸ್, ಸಿದ್ಧಗಂಗಾ ಶ್ರೀಗಳು ನಾರ್ಮಲ್ ಆಗಿದ್ದಾರೆ ಅಂತ ವೈದ್ಯರು ಹೇಳ್ತಾರೆ. ಆದರೆ ನೀವು ಮಠದ ಆವರಣವನ್ನು ನೋಡಬಹುದು. ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಮಠಕ್ಕೆ ಇರುವಂತಹ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ಶ್ರೀಗಳ ಆರೋಗ್ಯ ಚೇತರಿಕೆ ಆಗಲಿ ಅನ್ನುವಂಥದ್ದೇ ವಿಶ್ವದ ಸಮಸ್ತ
ಭಕ್ತರ ನಂಬಿಕೆ ಹಾಗೆ ಅವರ ಬೇಡಿಕೆ ಕೂಡ. ಸೊ ಸಿದ್ಧಗಂಗಾ ಮಠದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇಷ್ಟು ದಿನ ಇಲ್ಲದಂತಹ ಈ ಒಂದು ಬ್ರಿಸ್ಕಿ ವಾತಾವರಣ ಶ್ರೀಗಳ ಆರೋಗ್ಯದಲ್ಲಿ ಇವತ್ತು ಮಧ್ಯರಾತ್ರಿ ಕಂಡುಬಂತಹ ಏರುಪೇರಿನಿಂದ ಇಲ್ಲಿ ಜಾಸ್ತಿ ಆಗುತ್ತಾ ಇದೆ. ಸೊ ಸಾಕಷ್ಟು ಸೌಲಭ್ಯಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಅಂದರೆ ಶಾಮಿಯಾನಗಳಾಗಬಹುದು, ಬೇರೆ ಬೇರೆ ವಿಚಾರಗಳನ್ನು ಬರ್ತಾ ಇರೋಂಥದ್ದಾಗಬಹುದು. ಹಾಗೆಯೇ ಮಠಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗಗಳನ್ನು ಏನು ಜಸ್ಟ್ ಟೋಲ್ ಗೇಟ್ ಇದೆ, ಕ್ಯಾಚಂದ್ರ ಟೋಲ್ ಗೇಟ್ ಅಂತ ಏನು ಕರೀತಾರೆ, ಅಲ್ಲಿಂದ ಕ್ಯಾಚಂದ್ರದ ಒಳಗೆ ಯಾವುದೇ ವಾಹನಗಳ ಎಂಟ್ರಿ ಇಲ್ಲ. ಮಠಕ್ಕೆ ಹೋಗುವಂತಹ VVIP ಮತ್ತು VIP ವಾಹನಗಳನ್ನು ಮಾತ್ರ ಬಿಡಲಾಗುತ್ತೆ. ಇಲ್ಲದೇ ಇದ್ದರೆ ಆ ಒಂದು ರಿಂಗ್ ರೋಡ್ನಿಂದ ತುಮಕೂರಿನ ಹೊರವಲಯದಲ್ಲಿ ಬೇರೆ ಬೇರೆ ಕಡೆ ಹೋಗುವಂಥ ಶಿರಾ ಹಾಗೆ ಶಿವಮೊಗ್ಗ ಕಡೆ ಹೋಗುವಂಥ ಮಾರ್ಗಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಟ್ಟಾರೆ ಇಲ್ಲಿ ಏನೋ ಸಮಥಿಂಗ್ ಆಗಿದೆ ಅನ್ನುವಂಥ ಆತಂಕ ಈ ಒಂದು ಚಿತ್ರಣವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಆದರೆ ಆ ರೀತಿ ಯಾವುದೇ ಆಗದೇ ಇರಲಿ ಅನ್ನುವಂಥದ್ದು ವಿಶ್ವದ ಎಲ್ಲ ಭಕ್ತರ ಹಾರೈಕೆ ಕೂಡ.